ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಳ್ಬೇಕು ಮತ್ತು ಪಾಕೆಟ್ ತಕ್ಕೊಳ್ಬೇಕು. ಪಾಕೆಟ್ ತಗೊಳ್ಳೋಣ. ಇಲ್ಲಿ ತನಕ ಲೈನ್ ಹಾಕ್ಕೊಳ್ಳಿ. ಶರ್ಟು ಯಾರು ಯೂಸ್ ಮಾಡೋದಿಲ್ಲ, ಹಾಗೆ ಮಾಡಿಕೊಳ್ಬೇಕು. ಮತ್ತು ಇಲ್ಲಿ ಈ ರೌಂಡ್ ಶೇಪ್ ಇದೆ ಅಲ್ಲ, ಇದನ್ನು ತಗೊಳ್ಬಾರ್ದು. ಇಲ್ಲಿಂದ ಇಲ್ಲಿ ತನಕ ಸ್ಟ್ರೇಟ್ ಲೈನಲ್ಲಿ ಹಾಕ್ಕೊಳ್ಬೇಕು. ಈ ತನಕ ಮಾಡ್ಕೊಳ್ಬೇಕು. ಎಲ್ಲಿ ಅಂದರೆ ಒಂದು ಸ್ಕ್ವೇರ್ ಆಗಬೇಕು. ಈ ಲೈನ್ ಇದೆ ಅಲ್ಲ, ಅಲ್ಲಿ ಕಟ್ ಮಾಡಬೇಕು. ಒಂದು ಮೇಲಿದೆ, ಒಂದು ಕೆಳಗೆ. ಓಕೆ, ಲೈನಲ್ಲಿ ಸೀದಾ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಾಗಿದೆ. ಈಗ ನಾವು ಈ ಕಡೆ ಇಲ್ಲಿ ಲೈನ್ ಹಾಕಿದ್ದು ಅದನ್ನು ಕಟ್ ಮಾಡ್ಕೊಳ್ಳೋಣ. ಈ ಕಡೆ ಕಟ್ ಮಾಡ್ಕೊಳ್ಳಿ. ಮೇಲೆ ಇದನ್ನು ಉಲ್ಟಾ ಮಾಡ್ಕೊಳ್ಬೇಕು. ಉಲ್ಟಾ ಮಾಡಿ ಅಂದರೆ ಹೊಲಿಲಿಕ್ಕೆ ಈಗ ತಗೊಳ್ಬೇಕು ನಾವು. ಹಾಗಾಗಿ ಇದನ್ನು ಉಲ್ಟಾ ಮಾಡಿ ಉಲ್ಟಾ ಆಗಿದೆ. ಈಗ ಇಲ್ಲಿ ಒಂದು ಸ್ಟಿಚ್ಚು ಮತ್ತು ಇಲ್ಲಿ ಒಂದು ಸ್ಟಿಚ್ಚು ಹಾಕಿದ್ರೆ ಆಯಿತು. ಎರಡೇ ಸ್ಟಿಚ್ಚು ಹಾಕೊಳ್ಳೋದು ಮತ್ತು ಇಲ್ಲಿ ಒಂದು ಸ್ಟಿಚ್ ಹಾಕೊಳ್ಳೋದು. ಎರಡೇ ಸ್ಟಿಚ್ಚಿಂದ ಒಂದು ಕವರ್ ರೆಡಿ ಆಗ್ತದೆ. ಮಿಷಿನ್ ಇಲ್ಲ ಅವ್ರು ಏನು ಮಾಡ್ಬೇಕಂದ್ರೆ ಕೈಯಿಂದ ಒಂದು ಸ್ಟಿಚ್ ಹಾಕೊಳ್ಳಿ. ಎರಡೇ ಡಬಲ್ ಸ್ಟಿಚ್ ಹಾಕಿ. ಇಲ್ಲಿ ಒಂದು ಸ್ಟಿಚ್ಚು ಮತ್ತು ಈ ಕಡೆ ಒಂದು ಸ್ಟಿಚ್, ಡಬಲ್ ಸ್ಟಿಚ್ ಹಾಕಿ. ಅತಿ ಕಡಿಮೆ ಟೈಮಲ್ಲಿ ರೆಡಿ ಆಗ್ತದೆ. ಎರಡೇ ಸ್ಟಿಚ್. ನಾನು ಒಂದು ಸ್ಟಿಚ್ ಹಾಕಿ ನಿಮಗೆ ಕಾಣಿಸ್ತೇನೆ. ಈ ಕಡೆ ಒಂದು, ಈ ಕಡೆ ಒಂದು. ಇಲ್ಲಿ ಒಂದು ಸ್ಟಿಚ್ ಮಾಡ್ಕೊಂಡಿದ್ದೇನೆ ನಾನು. ಸಾರಿ, ಈ ಕಡೆ ಒಂದು ಸ್ಟಿಚ್ ಮಾಡಿದ್ದೇನೆ, ಈ ಕಡೆ ಒಂದು ಸ್ಟಿಚ್ ಮಾಡಿದ್ದೇನೆ. ಇದು ಆಲ್ರೆಡಿ ಬಟನ್ ಪಟ್ಟಿ ಇದೆ. ಎರಡೇ ಸ್ಟಿಚ್ ಹಾಕೊಂಡಿದ್ದೇನೆ. ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ಕಾಣಿಸ್ತಾನೆ. ಈಗ ಓಪನ್ ಮಾಡ್ಕೊಳ್ಬೇಕು ಇಲ್ಲಿ. ಆಗ ಉಲ್ಟಾ ಬದಿ ಆಗ್ತದೆ. ಅಂದರೆ ನಾವು ಉಲ್ಟಾ ಇಟ್ಕೊಂಡು ಹೊಲ್ಕೊಂಡಿದ್ದೇವಲ್ಲ, ಈಗ ನೋಡಿ ಮಾಡ್ಕೊಳ್ಬೇಕು ಇಲ್ಲಿ. ಆಗ ಉಲ್ಟಾ ಬದಿ ಆಗ್ತದೆ. ಅಂದರೆ ನಾವು ಉಲ್ಟಾ ಇಟ್ಕೊಂಡು ಹೊಲ್ಕೊಂಡಿದ್ದೇವಲ್ಲ, ಈಗ ನೋಡಿ. ಪಿಲ್ಲೋ ಕವರ್ ರೆಡಿಯಾಗಿದೆ. ಇದು ಕವರ್ ರೆಡಿಯಾಗಿದೆ. ಇಲ್ಲಿ ಬಟನ್ ಇದೆ. ನಿಮಗೆ ವೆಲ್ಕ್ರೋ ಹತ್ತಲಿಕ್ಕೆ ಬೇಡ, ಹಾಕೋದು ಬೇಡ, ಅಥವಾ ಏನು ಜಿಪ್ ಹಚ್ಚೋದು ಕೂಡ ಬೇಡ. ಇಲ್ಲಿ ಆಲ್ರೆಡಿ ಬಟನ್ ಇದೆ. ಕೆಲಸ ಕಡಿಮೆ ಆಯಿತು. ಪಿಲ್ಲೋ ಕವರನ್ನು ಹಾಕಿ ಕಾಣಿಸ್ತೇನೆ. ಪಿಲ್ಲೋ ಕವರ್ ರೆಡಿಯಾಗಿದೆ, ಹಾಕಿಕೊಂಡ ಆಗಿದೆ. ಈಗ ಬಟನನ್ನು ಹಾಕ್ಕೊಳ್ಳಿ. ಇಲ್ಲಿ ಬಟನನ್ನು ಹಾಕ್ಕೊಳ್ಬೇಕು. ಇದೆ ಹೀಗೆ ಬಟನ್ ಹಾಕ್ಕೊಳ್ಳೋದು. ಮತ್ತು ತೆಗಿಲಿಕ್ಕೂ ಕೂಡ ಈಸಿ ಇದು, ಹೀಗೆ ಬಟನ್ ಇದ್ದರೆ. ಸಾಕಾಗಿದೆ. ಈಗ ನೀವು ಇದು ಬ್ಯಾಕ್ ಸೈಡ್ ಆಯಿತು. ಈಗ ಫ್ರಂಟ್ ಸೈಡಿಗೆ ಈ ಕಡೆ ನೀವು ಯಾವುದಾದ್ರೂ ಡಿಸೈನ್ ಬೇಕಾದರೆ ಡಿಸೈನ್ ಮಾಡಿ, ಲೇಸ್ ಬೇಕಾದರೆ ಲೇಸ್ ಹಚ್ಚಿ. ಈಗ ಮಾಡ್ಲಿಕ್ಕೆ ಅಡ್ಡಿಲ್ಲ, ಎಂಬ್ರಾಯ್ಡ್ರಿ ಏನು ಮಾಡ್ಲಿಕ್ಕೆ ಅಡ್ಡಿಲ್ಲ. ಈಗ ಈ ಕಡೆ ಹೀಗೆ ಮಾಡಬೇಕು ಮತ್ತು ನಾಲ್ಕು ಕಡೆ ಮಿಡಲಲ್ಲಿ ಹಾಕ್ಕೊಳ್ಬೇಕು. ಇದು ಅಂದರೆ ಮಧ್ಯದಲ್ಲಿ ಹಾಕ್ಕೊಳ್ಬೇಕು. ಮತ್ತು ಬೇಕಾದರೆ ಇಲ್ಲಿ ಹೂವು ಅಥವಾ ಏನಾದರೂ ನೋಡಿದ್ರಲ್ಲ ವೀಕ್ಷಕರೇ. ಈಗ ನಾನು ಲೇಸ್ ಇಟ್ಟು ಕಾಣಿಸಿದ್ದೇನೆ. ಇದು ಹೊಲಿಲಿಲ್ಲ ನಾನು. ಸರಿ ಮಿಡಲಲ್ಲಿ ಇಷ್ಟು ಜಾಗ ಬಿಟ್ಟು, ಇದು ನೋಡಿ, ಇಷ್ಟು ಜಾಗ ಬಿಟ್ಟು ನಾನು ಇಟ್ಟು ಕಾಣಿಸಿದ್ದೇನೆ. ಮಧ್ಯದಲ್ಲಿ ಒಂದು ಇದು ಇದೆ. ನಂತರ ಇದಕ್ಕೆ ಮಣಿಯನ್ನು ಹಚ್ಚಿದ್ದೇನೆ. ನಾಲ್ಕು ಸೈಡಲ್ಲಿ ಈಗ ಮಣಿ ಇದೆ. ಸಾರಿದು ಕೂಡ ಮಾಡ್ಕೊಳ್ಬೋದು. ಒಂದು ಸಾರಿಯಿಂದ ಒಂದು ಫುಲ್ಲು ಸೆಟ್ ಆಗ್ತದೆ. ಹೀಗೆ ಕವರ್ ಮಾಡಿ ಬಾರ್ಡರ್ ಹಚ್ಚಿ, ಸಾರಿದೇ ಬಾರ್ಡರ್ ಯೂಸ್ ಮಾಡಿ ಹೀಗೆ ಮಾಡ್ಕೊಳ್ಬೋದು. ಇಲ್ಲಿ ಮಧ್ಯದಲ್ಲಿ ಪೇಂಟಿಂಗ್ಸ್ ಕೂಡ ಮಾಡ್ಕೊಳ್ಬೋದು. ಭಾಗದಲ್ಲಿ ಹೀಗೆ ಹೊಸ ಐಡಿಯಾದೊಂದಿಗೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.